ಬಟ್ 20 ವರ್ಷದವರೆಗೂ ಕೊಡಲೇಬಾರ್ದು ಈಗಿನ ಮಕ್ಕಳಿಗೆ. ನಾವು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ದೊಡ್ಡವ ದೋಸೆ ಚಿಕ್ಕವ ಚಟ್ನಿ ಪಟ್ನಿ ಅಂದ್ಕೊಂಡು ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ಸೊ ನಾನು ಯಾವಾಗಲೂ ಮೊಬೈಲ್ನಲ್ಲೇ ಕೆಲಸ ಮಾಡ್ತಾ ಇರೋದು, ಮೊಬೈಲಲ್ಲೇ ನೋಡ್ತಾ ಇರೋದು, ಯೂಟ್ಯೂಬು ಈ ಥರದ್ದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನು ಬ್ಲೇಮ್ ಮಾಡಿ ಅದಕ್ಕೆ ದೇರ್ ಈಸ್ ನೋ ಪಾಯಿಂಟ್ ಇನ್ ಬ್ಲೇಮಿಂಗ್ ದ ಚಿಲ್ಡ್ರನ್. ರಿಸ್ಟ್ರಿಕ್ಟೆಡ್ ಯೂಸ್ ಮಾಡಿದ್ರೆ ಬೆಟರ್. ಫೋನ್ ಬದಲು ಲೆಟ್ ದೆಮ್ ಯೂಸ್ ಕಂಪ್ಯೂಟರ್. ಸೊ ಆ ಕಣ್ಣು ಮೆಂಟಾಲಿಟಿ ಬರೀ ಮೊಬೈಲ್ ಮೇಲೆ ಹೋಗಿರುತ್ತೆ, ಎಜುಕೇಷನ್ ಮೇಲೆ ಇರಲ್ಲ. ಆ ಮಕ್ಳಿಗೆ ಆ ಏಜಿಂದನೇ ಅಡಿಕ್ಷನ್ ಬಂದ್ಬಿಡುತ್ತೆ. ಬೇರೆ ಅಡಿಕ್ಷನ್ಸ್ಗಿನ್ನ ಈ ಫೋನ್ ಅಡಿಕ್ಷನ್ನೇ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಇವಾಗ. ಅವ್ರು ಹೆಂಗೋ ಮಕ್ಕಳು ಸುಮ್ಮನಾದ್ರೆ ಸಾಕು ನಾವು ಮೊಬೈಲ್ ಕೊಟ್ಬಿಟ್ಟು ಇವರೇ ರೂಢಿ ಮಾಡ್ತಾರೆ, ಪೇರೆಂಟ್ಸೇ ರೂಢಿ ಮಾಡ್ತಾರೆ. I think in my country, in Russia, people at 16, old people at 16 use Instagram, in my country. ಸೊ ಆಸ್ಟ್ರೇಲಿಯಾದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡೋದು ಬ್ಯಾನ್ ಮಾಡಿದ್ದಾರೆ. ಸೊ 16 ವರ್ಷದವರೆಗೂ ಕೂಡ ಕೊಡೋ ಹಾಗಿಲ್ಲ ಅಂತ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ಪೇರೆಂಟ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಮೇಡಮ್ ಹೇಳಿ, ಈಗಂತೂ ತಿನ್ನೋದಕ್ಕೆ ಕೂತ್ರೆ ನಿಂತರೆ ಮಕ್ಕಳಿಗೆ ಮೊಬೈಲ್ ಫೋನೇ ಬೇಕು. ಬಟ್ ಕೆಲವೊಂದು ಕಡೆ ಈಗ ಅಲ್ಲಿ ಇಂಪ್ಲಿಮೆಂಟ್ ಆಗಿರೋದು, ಆಂಧ್ರ ಪ್ರದೇಶದಲ್ಲೂ ಸರ್ಕಾರ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿದೆ. ಕರ್ನಾಟಕದಲ್ಲಿ ಈ ಒಂದು ರೂಲ್ ಬೇಕಾ? 16 ವರ್ಷದವರೆಗೂ ನಿಜವಾಗಿಯೂ ಮಕ್ಕಳಿಗೆ ಫೋನ್ ಕೊಡೋದು ಸೂಕ್ತನ? ನಿಮ್ಗೇನು ಅನಿಸುತ್ತೆ? ಖಂಡಿತ ನಿಜ ನೀವು ಹೇಳೋದು. ಬಟ್ 20 ವರ್ಷದವರೆಗೂ ಕೊಡಲೇಬಾರ್ದು ಈಗಿನ ಮಕ್ಕಳಿಗೆ. ನಾವು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಮಕ್ಕಳಿಗೆ ನೆಗೆಟಿವೇ ಜಾಸ್ತಿ ಇಷ್ಟ ಆಗೋದ್ರಿಂದ 20 ವರ್ಷದವರೆಗೂ ಮಕ್ಕಳಿಗೆ ಫೋನ್ ಕೊಡಲೇಬಾರ್ದು. ಇದನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಹೇಳ್ತೀನಿ, ನನ್ನ ಮಕ್ಕಳಿಗೆ ತಿನ್ನಿಸೋವಾಗ ಉಣ್ಸೋವಾಗ ಖಂಡಿತ ಫೋನ್ ಕೊಟ್ಟಿಲ್ಲ ಇದುವರೆಗೂ. ಕೊಟ್ಟಿದ್ದೀನಿ ಅಂದರೆ ತುಂಬ ಕಡಿಮೆ, ಏನೋ ನಾವು ಫೋಟೋಸ್ ತೋರ್ಸೋಕ್ಕೆ ಮಾಡೋಕ್ಕೆ ಅನ್ನೋ ಕಾರಣ ಕೊಟ್ಟಿದ್ದೀನಿ ಅಷ್ಟೇ. ಬಿಟ್ಬಿಟ್ರೆ ಉಣ್ಸೋವಾಗ ತಿನ್ಸೋವಾಗ ಕೊಟ್ಟಿಲ್ಲ. ಬೇರೆಯವರು ಕೊಡಬೇಡಿ, ಅಭ್ಯಾಸ ಮಾಡಿಸ್ಬೇಡಿ. 20 ವರ್ಷದವರೆಗೂ ಕರ್ನಾಟಕ ಸರ್ಕಾರ ಕೊಡದೇ ಇರೋ ಥರ ಮಾಡಿದ್ರೆ ಖಂಡಿತ ತುಂಬ ಚೆನ್ನಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬೇರೆಯವ್ರ ಅಭಿಪ್ರಾಯನೂ ಕೇಳಿ ನೋಡಿ, ಅವ್ರಿಷ್ಟ ಏನು ಹೇಳ್ತಾರೆ ನೋಡೋಣ. ಪೇರೆಂಟ್ಸು ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮೊಬೈಲ್ ಕೊಟ್ಟು ಕೂಡಿಸ್ಬಿಡ್ತಾರೆ. ಫೋನ್ ನೋಡಿ, ಅದು ಗೊಂಬೆ ನೋಡಿ, ಇದು ನೋಡಿ ಅಂತ ಹೇಳ್ಬಿಟ್ಟು ಕೊಟ್ಟು ಕೂಡಿಸ್ಬಿಡ್ತಾರೆ. ಮುಂದೆ ಅದನ್ನ ಏನು ನೋಡ್ತಾ ಇದ್ದಾರೆ ಅನ್ನೋದು ಪೇರೆಂಟ್ಸ್ ಗಮನಿಸೋದಿಲ್ಲ. ಹಾಗಾಗಿ ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಫೋನ್ ಬೇಕು ಅಂತ. ಹಠ ಮಾಡಬಾರ್ದು ಅಂತಲ್ಲ, ಅವ್ರದ್ದು ಇರೋದೇ ಅದು ಮೇನ್ ಪಾಯಿಂಟೇ ಹಠ ಮಾಡೋದು. ಹಾಗಾಗಿ ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ ಪೇರೆಂಟ್ಸು ಕೊಟ್ಟು ಸಮಾಧಾನ ಮಾಡಿಸ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿಸ್ಬಿಟ್ಟಿದ್ದಾನೆ. ಹೌದು, ಅದೇ ಬೇರೆಯವ್ರ ಜೊತೆ ಬೆರೆಯೋದೇ ಕಡಿಮೆ ಆಗೋಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಸೊ ಕಂಟ್ರೋಲ್ ಮಾಡಬೇಕು ಅಂದರೆ ಹೊರಗಡೆ ಕರ್ಕೊಂಬರ್ಬೇಕು, ಮಕ್ಕಳ ಜೊತೆಗೆ ಮಕ್ಕಳನ್ನ ಸೇರಿಸ್ಬೇಕು. ಬರೀ ಸ್ಕೂಲ್ ಒಂದೇ ಆದರೆ ಪ್ರಯೋಜನ ಬರಲ್ಲ. ನನಗೆ ಅನಿಸೋದು 16 ವರ್ಷದ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ಕೂಡ ಕೆಲವೊಂದು ರೂಲ್ಸ್ನ ಹಾಕಬೇಕು ಅಂತೇಳಿ ನನ್ನ ಭಾವನೆ. ಯಾಕಪ್ಪ ಇದು ಅಂತಂದರೆ, ಮಕ್ಕಳುಗಳು ಕಲಿಯೋದು ದೊಡ್ಡವ್ರನ್ನ ನೋಡಿ. ಫಸ್ಟು ನೀವು ಯಾವುದೇ ಮನೆಗೆ ಹೋಗಿ ನೋಡಿ, ಇನ್ಕ್ಲೂಡಿಂಗ್ ನನ್ನೇ ನೋಡಿ, ಇವ್ರನ್ನೇ ನೋಡಿ, ಯಾರನ್ನೇ ನೋಡಿ, ಪ್ರಾಬಲಿ ನಿಮ್ಮ ಹತ್ರನೂ ಇರ್ಬೋದೇನೋ, ಕೈಯಲ್ಲೇ ಇಟ್ಕೊಂಡಿರ್ತೀವಿ. ನಾವು ಮನೆಯಲ್ಲಿ ನೋಡಿದಾಗ ಮಕ್ಕಳುಗಳಿಗೆ ಇಮಿಡಿಯೇಟಾಗಿ ನಮ್ಮನ್ನು ನೋಡಿ ಅವರು ಕಲಿಯೋದು ಜಾಸ್ತಿ ಇರುತ್ತೆ. ಸೊ ನಾನು ಯಾವಾಗಲೂ ಮೊಬೈಲ್ನಲ್ಲೇ ಕೆಲಸ ಮಾಡ್ತಾ ಇರೋದು, ಮೊಬೈಲಲ್ಲೇ ನೋಡ್ತಾ ಇರೋದು, ಯೂಟ್ಯೂಬು ಈ ಥರದ್ದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನು ಬ್ಲೇಮ್ ಮಾಡಿ ಅದಕ್ಕೆ ದೇರ್ ಈಸ್ ನೋ ಪಾಯಿಂಟ್ ಇನ್ ಬ್ಲೇಮಿಂಗ್ ದ ಚಿಲ್ಡ್ರನ್. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಬ್ಲೇಮ್ ದಿ ಎಲ್ಡರ್ಸ್. ನಾವು ನಮಗೇನೆ ಸೆಲ್ಫ್ ಕಂಟ್ರೋಲ್ ಹಾಕ್ಕೊಂಡಾಗ ಮಾತ್ರ ನಾವು ಮಕ್ಕಳಿಗೆ ಬೇರೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಮಾಡೋದಕ್ಕೆ ಅವಶ್ಯಕತೆಯೇ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ ರೂಲ್ಸು ಈಸ್ ಆಲ್ವೇಸ್ ದೇರ್ ಟು ಬಿ ಬ್ರೋಕನ್. ನಾವು ವಿ ವಿಲ್ ಬ್ರೇಕ್ ದ ರೂಲ್, ಚಿಲ್ಡ್ರನ್ ವಿಲ್ ಬ್ರೇಕ್ ದ ರೂಲ್ ದ ಮೂಮೆಂಟ್ ಯು ಸೇ ಡೋಂಟ್ ಟಚ್ ಇಟ್. ಇದನ್ನೆಲ್ಲ ನೀವು ಮಾಡೋದು ತಪ್ಪು, ಹೀಗೆಲ್ಲ ಮಾಡಬಾರ್ದು ಅಂತೇಳಿ ನಾನು ಮಾಡ್ತಾಯಿದ್ರೆ ಅವರು ತೊಗೊಳ್ಳೋದೇ ಇಲ್ಲ. ಒಂದು ಎರಡನೇದಾಗಿ ನೀವು ಜಾಸ್ತಿ ಇಂಪೋಸ್ ಮಾಡಿದಾಗ ಅವನು ಅಥವಾ ಮಗು ಏನು ಮಾಡುತ್ತೆ, ಅದೇ ಬೇಕು, ಅದರಲ್ಲಿ ಒಳಗಡೆ ಏನೋ ಇದೆ ಅಂತೇಳಿ ಈ ವಿಲ್ ಗೋ ಡೀಪರ್ ಇನ್ ಟು ಇಟ್. 16 ಅಲ್ಲ ಮೇಡಮ್, ಅದು ಇಟ್ ಶುಡ್ ಗೋ ಬಿಯಾಂಡ್ 20 ತನಕ ಹೋಗಬೇಕು. ಯಾಕಂದರೆ ಬಿಟ್ವೀನ್ 16 ಆ್ಯಂಡ್ 20 ಇಸ್ ದ ಪೀಪಲ್ ದೇ ಆರ್ ಎಲ್ಲ ಕೋರ್ಸಸ್ ಮಾಡ್ತಾರೆ, ಪ್ರೊಫೆಷ್ನಲ್ ಕೋರ್ಸಸ್ಸು. ಭಾಳ ಡೈವರ್ಷನ್ಸ್ ಆಗ್ತಾಯಿದೆ. ಇದು ನಮ್ಮ ಫೋನ್ ಹೆಂಗಂದರೆ ಇಟ್ ಇಸ್ ಲೈಕ್ ಎ ಡಬಲ್ ಎಡ್ಜ್ ಸೋರ್ಡ್. ಅದು ಕಟ್ಟು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಭಾಳ ಹಾಳು ಮಾಡುತ್ತೆ, ಇದು ಮಾಡುತ್ತೆ. ನನಗನ್ಸುತ್ತೆ ಅದು ರಿಸ್ಟ್ರಿಕ್ಟೆಡ್ ಯೂಸ್ ಮಾಡಿದ್ರೆ ಬೆಟರ್. ಫೋನ್ ಬದಲು ಲೆಟ್ ದೆಮ್ ಯೂಸ್ ಕಂಪ್ಯೂಟರ್ ಟು ಲರ್ನ್ ಸರ್ಟನ್ ದಿಸ್ ಥಿಂಗ್. ಈಗ ಸರ್, ಕೆಲವೊಂದು
ಕೆಲವೊಂದು ಸ್ಕೂಲ್ಗಳಲ್ಲಿ ನಾವು ನಿಮಗೆ ನೋಟ್ಸನ್ನು PDF ಮೂಲಕ ಕಳಿಸ್ತೀವಿ, ಎಕ್ಸ್ಪ್ಲನೇಷನ್ ಡೌಟ್ಸ್ ಇದ್ದರೆ ನಾವು ಝೂಮ್ ಮೀಟಿಂಗಲ್ಲಿ ಮಾಡ್ಕೋತೀವಿ. ಹೀಗೆಲ್ಲ ರೂಲ್ಸ್ ಇದೆ CBSE ICSE ಯಾವುದೇ ಸಿಲೆಬಸ್ಸಲ್ಲಿದ್ದರೂ ಕೂಡ. ಸೊ ಸ್ಕೂಲಿಂದನೇ ಈ ರೀತಿ ಸರ್ಕ್ಯುಲರ್ ಬಂದಾಗ ಏನು ಮಾಡೋಕ್ಕಾಗುತ್ತೆ ಅಂತ. ಅವಾಗ ಏನಂದರೆ ಲೆಟ್ ಇಟ್ ವಾಚ್ ಎನಿಥಿಂಗ್ ಯಾವುದೋ PDF ಅಲ್ಲಿ ಪೇರೆಂಟ್ಸಿಂದ ಮೂಲಕ ಮಾಡಲಿ. ಅವ್ರಿಗೆ ಇಂಡಿಪೆಂಡೆಂಟ್ ಫೋನ್ ಕೊಡಬೇಡಿ, ಅವ್ರ ಪೇರೆಂಟ್ ಹತ್ರ ಇದು ಮಾಡಬೇಕು, ಅದು ಯೂಸ್ ಮಾಡಬೇಕು. ಈ ಕಂಪ್ಯೂಟರ್ ನಾವು ತೊಗೊಂಡೋಗ್ತೀವ, ಮನೇಲಿ ಫಿಕ್ಸೆಡ್ ಫೋನ್ಸ್ ಇರುತ್ತೆ, ಹಂಗಿರಬೇಕು. ಸೊ ಐ ಎಗೇನ್ಸ್ಟ್ ಗಿವಿಂಗ್ ಫೋನ್ ಅಪ್ ಟು 20 years ಬೇಕಾಗಿಲ್ಲ. ಏನೋ ಎಮರ್ಜೆನ್ಸಿ ಇದು. ನನ್ನ ಮಗಳು US ಅಲ್ಲಿದ್ದಾಳೆ, ಶಿ ಈಸ್ ವರ್ಕಿಂಗ್ ಇನ್ US ಅಲ್ಲಿದ್ದಾಳೆ. ಮತ್ತು ಮೇಡಮ್ ನಾನು ಮಗಳಿಗೆ ಸ್ವಲ್ಪ ಅರ್ಲಿಗೆ ಕೊಟ್ಟೆ ನನಗೆ. ಅವಳಿಗೆ ವೆನ್ ಶಿ ವಾಸ್ ಕಾಲೇಜ್ಗೆ ಹೋಗಿದ ತಕ್ಷಣ ಕೊಟ್ಟೆ. ವೆನ್ ಶಿ ಜಾಯಿನ್ ಡಿಗ್ರಿ ಕೊಟ್ಟೆ ಅವಳು. ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ಳು. ಸೊ ನಮ್ಮ ಮಗನಿಗೂ ಕೊಟ್ಟೆ. ಸೊ ಅವನಿಗೂ ಅದೇ 18 years ಕೊಟ್ಟೆ. ಮಗಳಿಗೆ 18 years ಆಯಿತು. ಸೊ ಅವಳನ್ನ ಸರಿ ಯೂಸ್ ಮಾಡಿಕೊಂಡ್ಳು. ಇವತ್ತಿನ ಎಜುಕೇಷನ್ ಪೊಸಿಷನಲ್ಲಿ ಈಗ ನಾವೇ ತಗೊಳ್ಳಿ, ಮೊಬೈಲ್ ನೋಡ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಟ್ಟ ಅಂದರೆ ಪಕ್ಕದಲ್ಲಿ ಯಾರು ಹೋಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಆ ಕಣ್ಣು ಮೆಂಟಾಲಿಟಿ ಬರೀ ಮೊಬೈಲ್ ಮೇಲೆ ಹೋಗಿರುತ್ತೆ, ಎಜುಕೇಷನ್ ಮೇಲೆ ಇರೋಲ್ಲ. ಮಕ್ಕಳಿಗೆ ಆದಷ್ಟು ಎಜುಕೇಷನ್ಗೂ ಅವರು ಅಪ್ ಟು 16 ಫಸ್ಟ್ PUC ಸೆಕೆಂಡ್ PUC ಆಗೋ ತನಕ ಅವ್ರಿಗೆ ಮೊಬೈಲ್ ಫೋನ್ ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮನೇಲಿ ಕೂತ್ಕೊಂಡು ಹಿಂಗೆ ಅಪ್ಪ ಅಮ್ಮ ಹಿಂಗೆ ಹೋದರೆ ಹಿಂಗೆ ಮೊಬೈಲ್ ನೋಡ್ತಾ ಇರ್ತಾರೆ, ಓದಿಟ್ಟಿಗೆ ಟಕ್ ಅಂತ ಹಿಂಗೆ ಮಾಡ್ತಾರೆ, ಬರ್ಕೊತಾ ಇದ್ದೀನಿ ಅಂತಾರೆ. ನೆಕ್ಸ್ಟ್ ನೋಡಿದ್ರೆ ಮೊಬೈಲ್ ಆನ್ ಮಾಡಿರ್ತಾರೆ. ತುಂಬ ಕಷ್ಟ ಆಗ್ಬಿಟ್ಟೆ ಮಕ್ಕಳಿಗಂತೂ. ಫಸ್ಟ್ ಆಫ್ ಆಲ್ ಇನ್ನೊಂದು, ಈ ಕಾಲೇಜವರು ಸ್ಕೂಲವರೆಲ್ಲ ಪ್ರತಿಯೊಂದು ಮೆಸೇಜಲ್ಲೇ ಕಳಿಸ್ತಾರಲ್ಲ, ಅದೇ ಪ್ರಾಬ್ಲಮ್ ಬರ್ತಾ ಇರೋದು. ಈಗ ನೀವು ವಾಟ್ಸಪ್ಪಲ್ಲಿ ನೋಡ್ಕೊಳ್ಳಿ, ಮೊಬೈಲಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಮಕ್ಕಳೇನು ಮಾಡ್ತಾರೆ, ಪೇರೆಂಟ್ಸ್ ಏನು ಮಾಡ್ತಾರೆ, ನೀನು ಮೊಬೈಲ್ ಬಂದೈತೆ ನೋಡ್ಕೊಳ್ಳೋ ಅಂತಾರೆ. ಸೊ ಅಲ್ಲಿ ಮಿಸ್ಟೇಕ್ ಆಗ್ತಾ ಇರೋದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಸ್ಕೂಲು ಕಾಲೇಜ್ಗಳಿಂದ ಆಗ್ತಾ ಇರೋದು. ಅವ್ರು ಮಾಮೂಲಾಗಿ ಅವರು ಹೋಮ್ವರ್ಕು ಅವ್ರು ಏನೇನು ಕೊಡಬೇಕು ಅಂತ ಮುಂಚೆ ಕ್ಲಾಸಲ್ಲಿ ಏನು ಕೊಡ್ತಾ ಇದ್ದು ಅದೇ ಥರ ಕೊಟ್ಟರೆ ಒಳ್ಳೆಯದು. ಫೋನಲ್ಲಿ ಏನೂ ಕಳಿಸ್ಬಾರ್ದು ಮೆಸೇಜ್. ಮಕ್ಕಳು LKG UKG ಇದ್ದಾಗ ಫೋನಲ್ಲಿ ಏನೂ ಬರ್ತಾ ಇರಲಿಲ್ಲ. ಸೊ ಒಂದು 10th ಸ್ಟ್ಯಾಂಡರ್ಡ್ ಪ್ಲಸ್ ಈಗ ಡಿಗ್ರಿ ಅಂತೆಲ್ಲ ಹೋದಾಗ ಮೊಬೈಲಲ್ಲೇ ನೋಟ್ಸು, ಮೊಬೈಲಲ್ಲೇ ಇದು ಎಲ್ಲವೂ ಕೂಡ. ಸೊ ಈಗ ಒಬ್ಬ ಹುಡುಗ ಕೂಡ ಮೊಬೈಲ್ ಯೂಸ್ ಮಾಡಿ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ ಅವನಿಗೆ. ಇವತ್ತು ಮಾತಾಡೋಕ್ಕಿಂತ ಪ್ರತಿಯೊಂದು ಮಕ್ಕಳಿಗೆ ಈಗ ಯೂಟ್ಯೂಬ್ ಔಟ್ಯೂಬ್ ಎಲ್ಲ ಬಂದಮೇಲೆ ನಿಮಗೂ ಗೊತ್ತು, ದಿಢೀರಂತ ಇದು ಬರ್ತಾ ಇದೆ, ದಿಢೀರಂತ ಓಪನ್ ಆಗಿಬಿಡುತ್ತೆ. ಅದು ಭಾರಿ ಡೇಂಜರ್ ಆಗುತ್ತೆ. ಈ ಕೆಟ್ಟು ಮೆಸೇಜ್ಗಳೆಲ್ಲ ಬರುತ್ತಲ್ಲ, ಅದು ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೆಲವೊಂದು ಏನು ಬ್ಯಾನ್ ಮಾಡ್ತಾರೋ ಅದನ್ನು, ಆಮೇಲೆ ಜೊತೆಗೆ ಗ್ಯಾಮ್ಲಿಂಗ್ ಗೇಮ್ ಇದೆಯಲ್ಲ, ಈ ಸ್ಪಿಟ್ ಆಡೋ ಅಂಥದ್ದು ವಿತಿನ್ ಎಷ್ಟೋ ಜನ ಫುಟ್ಪಾತಿಗೆ ಬಂದುಬಿಟ್ಟಿದ್ರು. ಇದನ್ನು ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟು ನಮಗೆ ಟ್ಯಾಕ್ಸ್ ಬರುತ್ತೆ ಅಂತ ನೋಡ್ಕೊಂಡು ಮಾಡೋ ಬದಲು ಇದನ್ನೆಲ್ಲ ಮಾಡಿದ್ರೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅನುಕೂಲ ಆಗುತ್ತೆ. ಮೇಜರ್ ಏನು ಮಾಡ್ಬೇಕು ಮೇಡಮ್, ಈ ಗ್ಯಾಮ್ಲಿಂಗ್ ಆಡೋ ಈ ಸ್ಪಿಟ್ ಬರುತ್ತಲ್ಲ ಮೊಬೈಲ್ಗಳಲ್ಲಿ, ಅದು ಈ ಮಕ್ಕಳಿಗೆ ಮೆಸೇಜ್ ಪ್ರತಿಯೊಂದು ಕಾಲೇಜವರು ಸ್ಕೂಲವ್ರೇನು. ಅಮ್ಮ ನಾನು ತೊಗೊಂಡು ನನಗೊಂದು 10 ವರ್ಷ 12 ವರ್ಷ ಆಯಿತು. ನನಗೂ ಗೊತ್ತಿಲ್ಲ ಮೊಬೈಲ್ ಫೋನಲ್ಲಿ ಏನು, ನಮ್ಮದೆಲ್ಲ ಹೆಬ್ಬೆಟ್ಟು, ನಮಗೆಲ್ಲ ಓದೋಕ್ಕೂ ಬರೋಲ್ಲ, ಮಾಡೋಕ್ಕೂ ಬರೋಲ್ಲ. ಆ್ಯಕ್ಚುಲಿ ಬ್ಯಾನ್ ಮಾಡಬೇಕು, ಬಟ್ ನಮ್ಮ ಇಂಡಿಯಾದಲ್ಲಿ ತುಂಬ ಕಷ್ಟ. ಅದು ಆಸ್ಟ್ರೇಲಿಯಾದಲ್ಲಿ ಇವಾಗ ಬ್ಯಾನ್ ಮಾಡಿದ್ದಾರೆ ಅದನ್ನು, ಬಟ್ ಎಷ್ಟು ಸಕ್ಸಸ್ಫುಲ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಮಾರ್ಕೆಟ್ ಟಾರ್ಗೆಟ್ ಇರೋದೇ ಮಕ್ಕಳೇ. ಇವಾಗ ಇಂಡಿಯಾದಲ್ಲಿ ಈಗ ಬ್ಯಾನ್ ಮಾಡಿದ್ರೆ ನಿಮಗೆ ಸರ್ವಿಸ್ ಪ್ರೊವೈಡರ್ಸು ಅವ್ರಿಗೆಲ್ಲ ತುಂಬ ಲಾಸ್ ಆಗುತ್ತೆ, ಬಿಸ್ನೆಸ್ಗಳಾಗಲ್ಲ. ಸೊ ಬ್ಯಾನ್ ಮಾಡಬೇಕು ಆ್ಯಕ್ಚುಲಿ. ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಗೊತ್ತು, ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗ ಕಣ್ಣು ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ, ಯಾವಾಗಲೂ ಹೆಡ್ಫೋನ್ಸ್ ಹಾಕ್ಕೊಂಡಿರ್ತಾರೆ, ಕಿವಿ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಪೀಡಿಯಾಟ್ರಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ, ಫೋನ್ಗಳು ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತಾರೆ, ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ, ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗಿದೆ. ಸಣ್ಣ ಮಕ್ಕಳಿಗೂ ಕೂಡ ಪೇರೆಂಟ್ಸೇ ರೀಲ್ಸ್ ಮಾಡಿಸೋದು, ರೀಲ್ಸಿಗೆ ಮಕ್ಕಳು ಏನಾಗ್ಬಿಟ್ಟಿದೆ. ಪೇರೆಂಟ್ಸು ಏನು ಮಾಡ್ತಾರೆ, ಇವಾಗ ನಾನು ಸುಮಾರು ಕಡೆ ನೋಡಿದ್ದೀನಿ, ಹೋಟ್ಲ್ಸು ಅಲ್ಲಿ ಇಲ್ಲೆಲ್ಲ ಹೋದಾಗ ಮಕ್ಕಳು, ಚಿಕ್ಕ ಮಕ್ಕಳಿಗೇನೆ 1 ವರ್ಷ 2 ವರ್ಷದ ಮಕ್ಕಳಿಗೆ ಇವರೇನೋ ಎಂಜಾಯ್ ಮಾಡಬೇಕು, ಪಾರ್ಟಿ ಮಾಡಬೇಕು ಅಂದ್ಬಿಟ್ಟು ಅವ್ರು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಮಕ್ಕಳಿಗೆ ಫೋನ್ಸ್ ಕೊಟ್ಬಿಡ್ತಾರೆ. ತುಂಬ ತಪ್ಪೋದು. ಆ ಮಕ್ಕಳಿಗೆ ಆ ಏಜಿಂದನೇ ಅಡಿಕ್ಷನ್ ಬಂದ್ಬಿಡುತ್ತೆ. ಬೇರೆ ಅಡಿಕ್ಷನ್ಸ್ಗಿನ್ನ ಈ ಫೋನ್ ಅಡಿಕ್ಷನ್ನೇ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಇವಾಗ. ಅದನ್ನು ತಪ್ಸೋಕ್ಕಾಗಲ್ಲ, ಭಾಳ ಕಷ್ಟ ಇದೆ ಅದು. ಈಗ ಪೇರೆಂಟ್ಸೇ ತಪ್ಪು ಮಾಡ್ತಾ ಇದ್ದಾಗ ನಾವು ಮಕ್ಕಳಿಗೆ ಹೇಳೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಇದ್ದಾಗ ಸರ್ಕಾರ ಗೌರ್ಮೆಂಟ್ ಏನಾದರೂ ರೂಲ್ಸ್ ಮಾಡಬೇಕು. ಅದು ಎಲ್ಲಿವರೆಗೂ ಇಂಪ್ಲಿಮೆಂಟ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಒಂದು ರೀತಿಲಿ ನನ್ನ ಕೇಳಿದ್ರೆ ಇದು ಬ್ಯಾನ್ ಆದರೆ ಒಳ್ಳೆಯದು, ಬಟ್ ತುಂಬ ಕಷ್ಟ ನಮ್ಮ ದೇಶದಲ್ಲಿ. ತುಂಬ ಅದರಿಂದ ಎಷ್ಟು ಅನುಕೂಲ ಇದೆಯೋ ಯುವಜನತೆಗೆ ತುಂಬ ಅದರಿಂದ ಕೆಡೋದಕ್ಕೆ ದಾರಿಯಾಗಿದೆ. ಇಷ್ಟೊಂದು ಇಂಟರ್ನೆಟ್ಟು ಮತ್ತು ಮೊಬೈಲು ಚಾಳಿ ನಮ್ಮ ಒಂದು ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗಿ ಕಾಣ್ತಾ ಇದೆ ಮೇಡಮ್ ಇದು.
ಇದು ಮಾಡ್ತಾರೆ ಸರ್ಕಾರ ಅಪರೂಪಕ್ಕೊಂದು ಇದರಲ್ಲಿ ತಂದೆ ತಪ್ಪ ತಾಯಿ ತಪ್ಪ? ತಾಯಿ ಜೊತೆ ಜಾಸ್ತಿ ಹೊತ್ತು ಮಕ್ಳು ಇರ್ತಾರೆ ಮನೆಯಲ್ಲಿ ಅಂತೇಳಿ ಹೇಳ್ತಾರೆ, ತಂದೆ ವರ್ಕಿಗೆ ಹೋದರೆ ಬರೋದು ರಾತ್ರಿ ಆಗುತ್ತೆ ಅಂತ. ಸೊ ನೀವೇನು ಹೇಳ್ತೀರಿ? ಮಕ್ಕಳು ಇವಾಗ ಸಮಾಧಾನ ಮಾಡೋಕ್ಕೆ ಮೊದಲು ಪೇರೆಂಟ್ಸ್ಗಳಿಗೆ ತಾಳ್ಮೆ ಮತ್ತು ವ್ಯವಧಾನ ಇಲ್ಲ. ಅವ್ರು ಹೆಂಗೋ ಮಕ್ಕಳು ಸುಮ್ಮನಾದ್ರೆ ಸಾಕು ಅಂತ ಮೊಬೈಲ್ ಕೊಟ್ಬಿಟ್ಟು ಇವರೇ ರೂಢಿ ಮಾಡ್ತಾರೆ, ಪೇರೆಂಟ್ಸೇ ರೂಢಿ ಮಾಡ್ತಾರೆ. ಮೇಯ್ನು ತಂದೆ ತಾಯಿನೇ ಅದು ಚಟ ಅಂಟ್ಕೊಂಡಿದೆ ಅಂತಲೇ ಹೇಳ್ಬೋದು ಮೇಡಮ್. ರೀಲ್ಸ್, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತೇಳಿ ಅದರಲ್ಲಿ ರೀಲ್ಸು ಮತ್ತು ವಿಡಿಯೋಗಳು ಮಾಡೋದು ಸಣ್ಣ ಮಕ್ಕಳಿಂದನೂ ಹಿಡಿದು ಮಾಡಿಸ್ತಾರೆ. ಸೊ ಇದಕ್ಕೇನು ಹೇಳಿ? ತಪ್ಪದು, ತುಂಬ ತಪ್ಪು. ಒಂದು ಒಳ್ಳೆ ಪರಿಣಾಮಕಾರಿಯಾದ ಬೆಳವಣಿಗೆ ಅಲ್ಲ ಇದು. ರೀಲ್ಸ್ ಹುಚ್ಚಿಂದ ಹಿಡಿದು ದೊಡ್ಡವರೇ ಅಡಿಕ್ಷನ್ಗಳಾಗ್ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಇವಾಗ ನಾವೇ ಸುಮ್ಮನೆ ರೀಲ್ಸ್ ಏನೋ ಚೆಕ್ ಮಾಡೋಕೋರೆ ನಾವೇ ಒಂದೊಂದು ಗಂಟೆ ಆದರೂ ಫೋನ್ ಬಿಟ್ಟು ಆಚೆ ಬರೋಲ್ಲ. ಆ ಥರ ಅಡಿಕ್ಷನ್ ಆಗ್ತಾ ಇರೋದು ಇದು. ಮುಂಚೆ ಒಂದು ಇಂಟರ್ನೆಟ್ ಆಗಲಿ ಈ ಫೋನ್ಗೆಲ್ಲ ಜಾಸ್ತಿ ಚಾರ್ಜ್ ಇದ್ದಿದ್ದಾವಾಗ ಖರ್ಚು ಜಾಸ್ತಿ ಆಗುತ್ತೆ, ಇದಕ್ಕೆ ಮನಿ ಖರ್ಚಾಗುತ್ತೆ ಅಂದ್ಬಿಟ್ಟು ಇದಕ್ಕೊಂದು ಕಡಿವಾಣ ಇತ್ತು. ಇವಾಗ ಅನ್ಲಿಮಿಟೆಡ್ ಕೊಟ್ಟು ಜನಗಳನ್ನ ಅಡಿಕ್ಷನ್ಗೆ ದಾಸರಾಗಿ ಮಾಡ್ತಾವ್ರೆ. ಹಾಗಾಗಿ ರೀಲ್ಸ್ನ ಬ್ಯಾನ್ ಮಾಡಬೇಕು, ಅದಕ್ಕೊಂದು ಕಡಿವಾಣ ಇರಬೇಕು. ಫೇಕ್ ಸುದ್ದಿ ಹಬ್ಸೋದು, ಈ AI ಬಂದಮೇಲಿಂದ ಇಲ್ಲದೇ ಇರೋದು ಸೀನ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಸಮಾಜಘಾತಕ ಕೃತ್ಯಗಳೇ ಜಾಸ್ತಿ ಆಗಿರೋದ್ರಿಂದ ರೀಲ್ಸ್ನೂ ಬ್ಯಾನ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಒಳ್ಳೆ ಉದ್ದೇಶ ಮೇಡಮ್. ಮೊಬೈಲೆಲ್ಲ ಕೊಡೋದು ತುಂಬ ತಪ್ಪು. ಯಾಕಂದರೆ ಮಕ್ಳು ಇವಾಗ ಯಾವುದರಿಂದ ಹಾಳಾಯ್ತಾರಂತ ಎಲ್ಲರಿಗೂ ಗೊತ್ತಿರೋ ಮ್ಯಾಟ್ರೆ. ಹಾಂ, ಬೆಟ್ರು. ಅದು ತುಂಬ ಒಳ್ಳೆ ಕಾರ್ಯಕ್ರಮ. ಅದು ಮಾಡೋದ್ರಿಂದ ಎಲ್ಲರಿಗೂ ಬೆನಿಫಿಟೇ. ಏನಂದರೆ ಇವಾಗಿರೋ ಜನ್ರೇಷನಲ್ಲಿ ಮೇಡಮ್ 90% ಮಕ್ಕಳೇ ಹಾಳಾಗೋಯ್ತಾರದು. ದೊಡ್ಡವ್ರು ಮೇಡಮ್, ಮೊನ್ನೆ 17 ವರ್ಷದ ಹುಡುಗ ನೇಣಾಕೊಂಡು ಸುತ್ತಾಬಿಟ್ಟಾರೆ. ಏನಂತೀರ ಹೇಳಿ? ಇವಾಗ ಆ ಥರ ಆದಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬೆಟ್ರ್ ಅಂದರೆ ಮೊಬೈಲ್ ಬ್ಯಾನ್ ಮಾಡೋದೇ ಬೆಟ್ರು. ಮೊಬೈಲ್ ಆ್ಯಪು ಮಕ್ಳು ಕೊಡೋದು, ಗಿಕ್ಳು ಕೊಡೋದು, ಆನ್ಲೈನ್ ಆ್ಯಪು. ನಮ್ಮ 90% ಹಾಳಾಗಿರೋದು ಆನ್ಲೈನ್ ಕ್ಲಾಸಿಂದ ಅಂತೀವಿ. ಅದು ತಪ್ಪು ಮೇಡಮ್. ಫಸ್ಟ್ ಅದರಿಂದನೇ ಹಾಳಾಯ್ತಾರದು. ಇವಾಗ ನೋಡಿ, ಇವಾಗ ನಮ್ಮ ಜನ್ರೇಷನ್ಲಿ ಮೊಬೈಲ್ ಅಂದ್ರೆ ಗೊತ್ತಿರಲಿಲ್ಲ, ಏನಂದರೆ ಗೊತ್ತಿರಲಿಲ್ಲ. ಒಂದು ಬಿಸ್ಕೆಟ್ ಕೊಡೋ, ಒಂದು ಟೀ ಕೊಡೋರು ಅದರಲ್ಲೇ ಖುಷಿ, ಫುಲ್ ಎಂಜಾಯ್ಮೆಂಟ್ ಇರೋದು. ಇವಾಗ ಆನ್ಲೈನ್ ಬಂದಮೇಲೆ ಮಕ್ಕಳು ಮೊಬೈಲ್ ಅಂದರೆ ಇರೋಲ್ಲ, ಅವರು ಪೇರೆಂಟ್ಸು ಮೊಬೈಲ್ ಕೊಡದೆ ಅಂತೂ ಇರೋಲ್ಲ. ಹೌದು, ನಮ್ಮ ಪಾಪು ಜಾಸ್ತಿ ಕೇಳ್ತಾನೆ ಮೊಬೈಲು. ರೈಮ್ಸ್ ನೋಡೋದು ಈ ಥರ ಎಲ್ಲ ಜಾಸ್ತಿ ಆಗಿದೆ. ಅದಿಲ್ಲ ಅಂದರೆ ಊಟ ಮಾಡಲ್ಲ, ಈ ಥರ ಎಲ್ಲ ಆಟ ಮಾಡೋದು ಜಾಸ್ತಿ. ನಾವು ಕೊಟ್ಟಿಲ್ಲ ಅಂದರೆ ಈಗ ಅವರೇ ಎತ್ಕೊಂಡು ಸ್ವಲ್ಪ ಅಡಿಟ್ ಆಗಿಬಿಟ್ಟಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಈಗ ಅವ್ರು ಸುಮ್ಮನಾಗಲಿ ಅಂದ್ಬಿಟ್ಟು ನಾವು ಕೊಟ್ಬಿಟ್ಟಿರ್ತೀವಿ, ಈಗ ಅದೇ ಮೈಂಡು ಕೇಳುತ್ತೆ. ಕೊಡಬಾರ್ದು ಮೇಡಮ್ ಮಕ್ಳಿಗೆ ಮೊಬೈಲ್, ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಒಂದು 5 years ಆಯ್ತು ಅಷ್ಟೇ. ನೀವು ತಗೊಂಡು 5 ವರ್ಷ ಆಯಿತು, ಮಗುಗೆ ಈಗಲೇ ಕೊಟ್ಟಿದ್ದೀರಾ? ಅಂದರೆ ನಾವೇನು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ, ಇವಾಗ ಮನೇಲಿ ಮಕ್ಕಳು ಜಾಸ್ತಿ ಕೇಳ್ತಾರೆ. ನನ್ನ ಪ್ರಕಾರ ಇದು ಬ್ಯಾನ್ ಮಾಡಲೇಬೇಕು ಮೇಡಮ್. 16 ವರ್ಷ ಅಂದ್ರೆ ಅವ್ರಿಗೆ ಏನು ತಿಳುವಳಿಕೆ ಇರ್ತದೆ? ಕಷ್ಟಪಟ್ಟು ಅಪ್ಪ ಅಮ್ಮದಿರು ಸ್ಕೂಲಿಗೆ ಸೇರ್ತಾರೆ ಅಂದ್ಕೊಳ್ಳಿ, ಅವರು ವಿದ್ಯೆ ಕಲಿಬೇಕು. ಇಲ್ಲ ನಮ್ಮ ಮೊಬೈಲ್ ಕೈ ಕೊಟ್ಬಿಟ್ಟು ಕಲಿಕೊಂಡು ಇದು ಎಫೆಕ್ಟ್ ಬೀಳೋದು ಮೈಂಡ್ ಮೇಲೆ. ಅವ್ರು ಏನು ಕಲಿತಾರೆ, ಏನು ಓದ್ತಾರೆ? ಮೊಬೈಲ್ 3 ಹೊತ್ತು ಮೊಬೈಲ್ ಅಂತ ಇದ್ದರೆ ಅವ್ರ ಭವಿಷ್ಯ ಏನಾಗುತ್ತೆ? ಮೊಬೈಲ್ ಕೊಡಬಾರ್ದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ ರೀಲ್ಸ್ ಮಾಡ್ಸೋದು. ಹೌದು. ಅದು ಈಗ ನೋಡಿ, ಉದಾಹರಣೆ ಒಂದು ಹೇಳ್ತೀನಿ ಕೇಳಿ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಲೇಬೇಕು. ಏನಕ್ಕಂದರೆ ಈ ಕಷ್ಟಪಟ್ಟು ಎಜುಕೇಷನ್ ಮಾಡಿ ದೊಡ್ಡ ವಿಜ್ಞಾನಿಗಳು ಏನೇನೋ ದೊಡ್ಡ ವ್ಯಕ್ತಿಗಳಿಗೆ ಪುರಸ್ಕಾರ ಸಿಗೋಲ್ಲ, ಅವರು ಮೂಲೆ ಗುಂಪಾಗ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ದೊಡ್ಡವ ದೋಸೆ, ಚಿಕ್ಕವ ಚಟ್ನಿ ಪಟ್ನಿ ಅಂದ್ಕೊಂಡು ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ಅವ್ರಿಗೂ ತಾಳ್ಕೆ ಮಾಡಿದ್ರೆ ಅಲ್ಲಿ ಒಳ್ಳೇದು ಕಟ್ಟಿದ್ದೀವಿ ಅರ್ಥನೇ ಇಲ್ವಲ್ಲ. ಇವರು ಓದಿ ಪಾದಿ ಮಾಡೋದು ಏನು ಭವಿಷ್ಯ ಏನು ರೂಪಿಸ್ಕೋತಾರೆ? ನಾನು ಹೇಳ್ದಲ್ಲ, ದೊಡ್ಡ ಗ್ರ್ಯಾಜುಯೇಟ್ ಮಾಡಿರೋರು ಆಟ ಓಡಿಸ್ತಾರೆ, ಕೂಲಿ ಮಾಡ್ತಾರೆ, ಸಿಮೆಂಟ್ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ, ನೀವು ಉದಾಹರಣೆ ನೋಡಿ. ಅದಕ್ಕೇನಂದರೆ ಈಗ ಕಾಲ ಕೆಟ್ಟೋಗ್ಬಿಟ್ಟಿದೆ. ಎಲ್ಲಿ ಇದು ಕಲ್ಲರ್ಗೆ ಕಾಸು ಅಂತಾರಲ್ಲ, ಆ ಥರ ಎಲ್ಲಿ ಬಣ್ಣದ ಜಗತ್ತಿದೆ ಅಲ್ಲೇ ವ್ಯಾಲ್ಯೂ. Small kids are also accessible to these apps, no? So that should be banned. This rule is in Australia and Andhra Pradesh, in 2 places. Would it be implemented all over world or no? I need to say. Okay, so say, hi kids. Bengaluru, great place. I am from Russia. India is the best. Yes. Okay. Do you think social media has to be banned for kids, like until 16 years? Because this rule is implemented in Australia and Andhra Pradesh as well. Do you think the kids shouldn't be given social media or mobile phones until 16 years? What is the right age you say? I think maybe it's a good idea, but I am not Indian. I am not professional with this. I think, yes. What age did you use mobile phone? Mobile phone, I all my life use my mobile phone. Like what is the age you started using your first phone, mobile phone? First phone, I think at 10.
10 years. Yes. Okay, 10. you used to do like Instagram, Facebook? You were using social media? Yes, only Instagram, Facebook don't use. Okay. Do you think kids should be given at the early age, like 16 years or 20 years? I don't know. I think at 16 it's normal years for use this. For Instagram, 16. I think in my country, in Russia, people at 16, all people at 16 use Instagram. Yeah, in my country. So, how is it affecting kids? Like many of the kids nowadays don't even have their food without mobile phones in India. Like parents also give mobile phones to make them keep quiet, or if they are irritating or if they are quarreling with them, they give mobile phones and make them sit quietly. What do you think? Is this right to do? Because many kids are not able to speak also, getting addicted to the phones. So what do you say? I think if children is so small, maybe phone is dangerous for these children. Parents need teach your children first, and after this need give a phone for these children. Maybe I am not understand you so good because I am not speak English well. I am from Russia, and yes. How is it in Russia? Are kids very much addicted to the phones, or how is it going on in Russia? I think in Russia all kids use phones. Yes, maybe at 10 years people start use phones. But I think it's maybe I think in Russia children use phones too much. Need I think I think it's really too much. Maybe all day some children see in phone non-stop. It's not good, I think. Maybe 4 hours a day it's normal, it's maximum. But if non-stop use YouTube, Instagram, non-stop, it's bad, yeah. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.